ರೀ, ಅಲ್ಲೊಂದು ಸ್ವಲ್ಪ ಕೇಳಿಸ್ಕೊಂಡ್ರ ಏನು ನಡೀತಾ ಇದೆ ನಮ್ಮ ಮನೇಲಿ ಅಂತ? ಏನು ನಡೀತಾ ಇದೆ? ಹಾಂ, ಊರಿಂದ ನನ್ನ ತಂಗಿ ಮಗ ಬಂದಿದ್ದಾನಪ್ಪ. ಖುಷಿ ಪಡೋದು ಬಿಟ್ಟು ಏನೇ ನೀನು ಹಿಂಗಂತ್ಯಾ? ಬಂದಿರೋದೇನೋ ಖುಷಿನೇ, ಖುಷಿ ಪಡಬಾರ್ದಂತ ಏನಲ್ಲ. ಆದರೆ ನಿಮ್ಮ ತಂಗಿ ಮಗನಿಗೆ ನಮ್ಮ ಮಗಳು ಲಕ್ಷ್ಮಿನ ಕೊಡಬೇಕು ಅಂತ ಮಾತಾಡ್ತಿದ್ದಾರೆ ನಿಮ್ಮಮ್ಮ. ಆಸೆ ಪಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ನನ್ನ ಮಗಳನ್ನ ನಿಮ್ಮ ತಂಗಿ ಮಗನಿಗೆ ನಾನು ಕೊಡೋದಿಲ್ಲ. ಏನೋ ನಮ್ಮಮ್ಮ ಹಂಗಂತ? ಅಲೆಲೆಲೆಲೆ, ನನ್ನ ಮುಂದೆ ಮಾತಾಡಿದಿದ್ರೆ ಓಕೆ ಅಂದ್ಬಿಡ್ತಿದ್ದೆ. ಓಕೆ ಅಂದ್ಬಿಡ್ತಿದ್ರಂತೆ. ಓಕೆ ಯಾರನ್ನು ಕೇಳಿ ಓಕೆ ಅಂದ್ಬಿಡ್ತಿದ್ರಿ ನೀವು? ಯಾಕೆ ಕೊಡ್ಬಾರ್ದು ನನ್ನ ತಂಗಿ ಮಗನಿಗೆ? ಏನು ಕಮ್ಮಿ ಆಗೈತೆ ಅವನಿಗೆ ಅಂತ. ಹೊರಗಡೆ ಎಲ್ಲಾನ ಕೊಟ್ಟರೆ ವರದಕ್ಷಿಣೆ ಕೊಡಬೇಕಾಗುತ್ತೆ. ಎಲ್ಲಿಂದ ತಗೋಬರೋಣ? ಜನ ಕಾಂಚಾಣನ ಹೇಳಕ್ಕೆ ಬಂದ್ಬಿಟ್ಲು. ಕಷ್ಟಪಟ್ಟು ಮದುವೆ ಮಾಡಬೇಕಾಗಿರೋದು ನಾನಲ್ವಾ? ನಿನಗೇನು ಗೊತ್ತಾಗಬೇಕು? ನಮ್ಮಮ್ಮ ಹೇಳಿರೋದು ಏನು ತಪ್ಪಿಲ್ಲ. ಯೋಚನೆ ಮಾಡೈತೆ ನಮ್ಮಮ್ಮ ಚೆನ್ನಾಗಿ. ಅದಕ್ಕೆ ಕಣೆ ಹೇಳೋದು, ಅಮ್ಮ ಅಂದರೆ ಅಮ್ಮನೇ. ಮಗನ ಕಷ್ಟನ ನಮ್ಮಮ್ಮನೇ ಅರ್ಥ ಮಾಡ್ಕೊಳ್ಳೋದು. ಈ ಕಡೆ ಸಂಬಂಧನೂ ಕೂಡಬೇಕು. ನಂದು ನನ್ನ ತಂಗಿ ಸಂಬಂಧನ ಎಷ್ಟು ಗಟ್ಟಿ ಮಾಡ್ತೈತೆ ನಮ್ಮಮ್ಮ. ಇದು ಖುಷಿ ಪಡೋದ್ಬಿಟ್ಟು ನೀನು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕಳಿ ತಗೊಬಂದು. ಅಯ್ಯೋ, ಏನು ತಗೊಂಡು ಹೊಡಿಲಿ ನಿಮ್ಮನ್ನ? ಅಲ್ಲ ರೀ, ಒಳ್ಳೆ ಹುಡುಗ ಆಗಿದ್ದಿದ್ರೆ ನಾನು ಸರಿ ಅಂತ ಒಪ್ಕೋತಾ ಇದ್ದೆ. ಆದರೆ ನಿಮ್ಮ ತಂಗಿ ಮಗ ದೊಡ್ಡ ಕುಡುಕ ಅಂತೆ. ಅಯ್ಯೋ, ಮಗಳ ಜೀವನನ ಕುಡ್ಕೊಂಡು ಕೊಟ್ಟು ಹಾಳು ಮಾಡ್ತೀರಾ. ಅದು ಅಲ್ಲದೆ ಅವನಿಗೆ ಹೆಣ್ಣಿನ ಆಸೆ ಬೇರೆ ಇದೆಯಂತೆ. ಕಣ್ ಹೆಣ್ಮಕ್ಳನ್ನೆಲ್ಲ ಚುಡಾಯಿಸ್ತಿರ್ತಾನಂತೆ. ನಾಯಿ ಥರ ಮೂಸ್ಕೊಂಡು ಹೋಗ್ತಾನಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಕಿವಿ ಅಂತೂ ಹಾಳಾಗೋಯ್ತು. ಯಾರೇ ಇದೆಲ್ಲ ಹೇಳಿದ್ದು ನನ್ನ ತಂಗಿ ಮಗನ ಬಗ್ಗೆ ನಿನ್ನ ಹತ್ರ ಚಾಡಿನ? ಅಲ್ಲ, ನೀನು ನೋಡ್ತಿರೋದು ಇವಾಗ, ಇನ್ಯಾರು ಹೇಳ್ತಾರೆ ನಿನಗೆ? ನೋಡ್ತಿರೋದು ಇವಾಗ್ಲೇನೆ. ಕೇಳಿಸ್ಕೊಂಡಲ್ಲ ಇದುವರೆಗೂ ಮಾತಾಡಿದ್ದು ಅಮ್ಮ ಮಗಳು ಇಬ್ರು ಸೇರ್ಕೊಂಡು. ನಿಮ್ಮಮ್ಮಂಗೆ ಗೊತ್ತು, ಎಲ್ಲ ಗೊತ್ತಿದ್ರು ನನ್ನ ಮಗಳನ್ನ ಕೊಡಬೇಕು ಅಂತಾನೆ ಆಸೆ. ಅದ್ಯಾಕಂಗೆ? ಬೇರೆ ಯಾರಾದರೂ ನೋಡಿಕೊಂಡು ಮದುವೆ ಮಾಡ್ಕೊಳ್ಳಿ, ಆದರೆ ನನ್ನ ಮಗಳನ್ನ ಮಾತ್ರ ನಾನು ಕೊಡೋದಿಲ್ಲ. ಬಾವಿಗೆ ತಳ್ಳಿಬಿಡ್ತೀನಿ ಹೊರತು ನನ್ನ ಲಕ್ಷ್ಮಿನ ಇವನಿಗೆ ಮಾತ್ರ ಕೊಡೋದಿಲ್ಲ. ನೋಡ್ಕೊಳ್ಳಿ, ನನ್ನ ಸುಮ್ಮನೆ ಕೋಪ ಬರ್ಸಿ ಪಿತ್ತ ನೆತ್ತಿಗೇರಿಸ್ಬಿಡಿ. ಅವ್ರೇನಾದರೂ ಬಂದುಬಿಟ್ಟು ನಿಮ್ಮ ಹತ್ರ ನನ್ನ ಮಗಗೆ ನಿನ್ನ ಮಗಳನ್ನ ಕೊಡು ಅಂತ ಏನಾದರೂ ಕೇಳಿದ್ರೆ ನಿಮ್ಮ ತಂಗಿ ಹೂಗಿ ಹಾಂ ಅಂತ ಏನಾದ್ರು ಅಂದರೆ ನೀವು, ನಾನು ನೋಡಿ ಆಮೇಲೆ ಸುಮ್ಮನಿರೋದಿಲ್ಲ. ನಾನು ಮಾತಾಡೇ ಬಿಡ್ತೀನಿ, ಆಗೋದಿಲ್ಲ ಅಂತ. ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಅಪ್ರೂಪಕ್ಕೆ ನಿಮ್ಮ ತಂಗಿ ಬಂದಿದ್ದಾಳೆ, ಬಂದ್ಲಾ ತಿನ್ಲಾ ಉಣ್ಲಾ 4 ದಿನ ಇದ್ಲಾ ಹೋದ್ಲಾ ಅಷ್ಟರಲ್ಲೇ ಇರಬೇಕು ಅವಳು. ಅದನ್ನು ಬಿಟ್ಟು ಸಂಬಂಧ ಬೆಳೆಸೋ ಮಾತೇನಾದರೂ ಹಾಡಿದ್ಲವಳು ಸರಿ ಇರೋದಿಲ್ಲ ಆಮೇಲೆ. ಇಷ್ಟು ಕೊಬ್ಬು ಇವಳಿಗೆ. ಕುಡಿದ್ರೇನಾಯ್ತಂತೆ? ಇವಾಗ ನಾನು ಕುಡಿತಿರ್ಲಿಲ್ವಾ? ಇವಳಿಗೆ ಮೋಸ ಮಾಡಿಬಿಟ್ಟು ಹೊಡೋಗಿದ್ದೀನ? ಇಲ್ವಲ್ಲ, ಇಲ್ಲೇ ಇದ್ದೀನಿ. ಹಂಗೆ ಈಗಿನ ಕಾಲದ ಹುಡುಗರು ಕುಡಿತಾರಪ್ಪ. ತಪ್ಪೇನು? ಏನು ಕುಡುಕ್ರೆಲ್ಲ ಏನು ಕೆಟ್ಟವ್ರ? ಬಂದ್ಬಿಟ್ರು ಹೇಳಕ್ಕೆ. ಹೇಳಿ ನನ್ನ ತಂಗಿ ಒಂದೇ ಒಂದು ಮಾತು, ಅಣ್ಣ ನಿಮ್ಮ ಮಗಳನ್ನ ಕೊಡು ಅಂತ. ತಗೊಳವ ಅಂತ ಕೊಟ್ಟೇ ಬಿಡ್ತೀನಿ ಆಗಿದ್ದಾಗಲಿ. ಇವಳಿಗೆ ಯಾರು ಎದುರ್ಕೊಳ್ಳೋದು? ಅಮ್ಮ, ಅಣ್ಣ ಖಂಡಿತವಾಗ್ಲೂ ಒಪ್ಕೋತಾನ? ಒಪ್ಕೊಳ್ದೆ ಇನ್ನೇನು ಮಾಡ್ತಾರೆ ಶಕುಂತ್ಲಾ? ನಿಮ್ಮ ಅಣ್ಣ ಕಣೆ ನನ್ನ ಮಗ, ನಾನು ಹೆತ್ತ ಮಗ. ನಾನು ಹಾಕಿದ ಗೆರೆನ ದಾಟಲ್ಲ ಅವನು. ಇನ್ನೂ ಅಕ್ಕಿಲಾಡಿದಾಳಲ್ಲ ಅವಳು. ಜಯ, ಅವಳು ಸ್ವಲ್ಪ ಖ್ಯಾತಿ ತೆಗಿತಾಳೆ, ಪಕ್ಕಾ ತೆಗಿತಾಳೆ ನೋಡು. ಮತ್ತೀಗ ಇನ್ನೇನಮ್ಮ ಮಾಡೋದು? ಅದಕ್ಕೇನಾದ್ರು ಬೇಡ ಅಂತ ಅಂದ್ಬಿಟ್ರೆ ಅಣ್ಣನ ಮತ್ತೆ ನಡೆಯುತ್ತಾ? ನೋಡ, ಸುಮ್ಮನಿರು, ಅದಕ್ಕೊಂದು ಪ್ಲಾನ್ ಮಾಡೋಣ. ಮೊದಲು ನೀನು ಸ್ವಲ್ಪ ದಿನ ಇಲ್ಲೇ ಉಳ್ಕ, ನಿನ್ನ ಮಗನೂ ಇಲ್ಲೇ ಇರಲಿ. ನೋಡಪ್ಪ, ನೀನು ಏನಾನ ಮಾಡು, ನಿಮ್ಮ ಅತ್ತೆ ಮಗಳನ್ನ ಪಟಾಯಿಸ್ಕೊಳ್ಳೋ ಕೆಲಸ ನಿಂದು. ಅಜ್ಜಿ, ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ. ಅದ್ರಲ್ಲಿ ನಾನು ಭಾಳ ಎಕ್ಸ್ಪರ್ಟ್ ಅನ್ಕೊಂಡೇನೆ. ಹೆಚ್ಚು ಕಮ್ಮಿ ಮಾಡಿ ಆಮೇಲೆ. ಅವಳು ಬೇರೆ ಯಾರಲ್ಲ, ನನ್ನ ಮೊಮ್ಮಗಳೇನೆ. ಒಂಚೂರು ಪಿರುತಿಂದ ಮಾತಾಡ್ಸ್ಕೊಂಡು ಅವಳ ಜೊತೆ ಒಂಚೂರು ನಗ್ನಗ್ತಾ ಮಾತಾಡ್ಸ್ಕೊಂಡು ಸಲಿಗೆಯಿಂದ ಇರು. ನೋಡೋಣ, ಮನ್ಸು ಬದಲಾಗ್ಬೋದು ಅವಳಿಗೆ. ಅವಳೊಬ್ಳು ಒಪ್ಕೊಂಡ್ಬಿಟ್ರೆ ಅವಳ ಮುಂದೆ ಏನು ನಡೆಯಲ್ಲ. ಆಯ್ತು ಹೇಳಜ್ಜಿ, ಮಾಡೇ ಬಿಡೋಣ. ಅಕ್ಕ ಬಂದ್ಲು. ಲಕ್ಷ್ಮಿ, ಒಂದು ನಿಮಿಷ ಬಾಯಿಲ್ಲ ಅಡುಗೆ ಮನೆಗೆ. ನೋಡಿ ಕಿಲಾಡಿನ. ಇಲ್ಲಿ ಹೆಂಗೋ ಗೊತ್ತಿರ್ಲಿ ಕಡಿಕೆ ಅಡುಗೆ ಮನೆಗೆ ಎಳ್ಕೊಬಿಟ್ಲಲ್ಲ. ಅಜ್ಜಿ, ಅತ್ತೆ ಭಾಳ ಇದಾರೆ ಬಿಡ್ರಿ. ನಾನೆಲ್ಲೋ ಅತ್ತೆ ಒಂಚೂರು ಸೈಲೆಂಟ್ ಅನ್ಕೊಂಡಿದ್ದೆ. ಸೈಲೆಂಟ್ ಅಲ್ಲ, ಸಕ್ಕದಾಗೆ ಪಿಲಾನ್ ಮಾಡ್ತಾರೆ. ಅಲ್ಲ, ಇವಾಗ ತಾನೇ ಬಂದಿದ್ದೀನಿ. ಹಾಳೆ ಇಂಥ ಬುದ್ಧಿ ಉಪಯೋಗಿಸ್ತಾರಲ್ಲ. ಏನು ಅನ್ಕೊಂಡಿದ್ಯಾ ಅವಳನ್ನ? ಅಂತಿಂತವಳಲ್ಲ ಅವಳು. ಅದಕ್ಕೆ ಅವಳ್ಕೊಂಡ್ರೆ ನಮ್ಮ ಮೈಯೆಲ್ಲ ಉರ್ದೋಗ್ತದೆ. ಏನು ಯೋಚನೆ ಮಾಡಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಯಾಕಮ್ಮ ಈ ಕಡೆ ಕರೆದೆ? ಅಲ್ಲೇ ಹೋಗ್ತಿದ್ದೆ ರೂಮ್ಗೆ. ಅಯ್ಯೋ, ಅಲ್ಲೇ ರೂಮ್ಗೆ ಹೋಗೋದು ಬೇಡ ಅಂತಲ್ಲ, ಅವ್ರು ಕೂತವಲ್ಲ ಅವ್ರ ಪಿಶಾಚಿಗಳು, ಅಲ್ಲಿ ಹೋಗೋದು ಬೇಡ ಅಂತ ಇಲ್ಲಿ ಕರೆದಿದ್ದು. ಯಾಕಮ್ಮ, ಏನಾಯ್ತು? ನೋಡು ಲಕ್ಷ್ಮಿ, ನೀನು ಹೋಗಿದ್ದಲ್ಲ, ಅವಾಗ ಏನು ಮಾತಾಡ್ತಾರೋ ಗೊತ್ತಾ? ನಿಮ್ಮ ಅಜ್ಜಿನೂ ಮತ್ತೆ ನಿಮ್ಮ ಅತ್ತೆ ಮಗ ನಿನ್ನನ್ನು ನಿಮ್ಮ ಅತ್ತೆ ಮಗನ ಕೊಡಬೇಕು ಅಂತ ಮಾತಾಡ್ತಿದ್ರು. ಏನು ಅವನಿಗ? ಹೂನೇ, ಅವನಿಗೇನೆ. ನನಗಂತೂ ಆ ಮಾತನ್ನು ಕೇಳಿ ಸಿಟ್ಟನ್ನು ತಡ್ಕೊಳಕ್ಕೆ ಆಗಲಿಲ್ಲ ಗೊತ್ತಾ. ಚಿಚಿ, ಅದು ಅಲ್ಲದೆ ಅವ್ನು ದೊಡ್ಡ ಕುಡ್ಕ ಅಂತೆ. ಹೆಣ್ಮಕ್ಳು ಚಟ ಬೇರೆ ಇದೆಯಂತ ಅವನಿಗೆ. ಅಂಥವನ್ನ ಹೋಗಿ ನಿಮ್ಮ ಅಜ್ಜಿ ನಿನಗೆ ಕೊಡಬೇಕು ಅಂತ ನೋಡ್ತಾರಲ್ಲ, ಒಂದು ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ ಅವ್ರಿಗೆ? ಮೊಮ್ಮಗ ಆಗ್ಬಿಟ್ರೆ ನೀನು ಅವ್ರಿಗೆ ಮೊಮ್ಮಗಳೇನೆ. ಸ್ವಂತ ಮೊಮ್ಮಗಳ ಜೀವನನ ಅಜ್ಜಿನೇ ಹಾಳು ಮಾಡ್ದಂಗೆ ಆಗುತ್ತೆ. ತೊಗೊಂಡೋಗಿ ನಿಮ್ಮ ಅಪ್ಪಂಗೆ ಹೇಳಿದ್ರೆ
ತಲೆಗೆ ಹಾಕೊಳ್ಳಲ್ಲ. ನಿಮ್ಮಪ್ಪ ನೋಡ್ತಿದ್ರೆ ಹ್ಞೂ ಅಂತ ಅಂದೇ ಬಿಡ್ತಾರೆ. ನಾನಂತೂ ಹೇಳ್ಬಿಟ್ಟಿದ್ದೀನಿ ನಿಮ್ಮಪ್ಪಂಗೆ, ನಾನಂತೂ ಬಿಲ್ಕುಲ್ ನನ್ನ ಮಗಳನ್ನ ಕೊಡೋದಿಲ್ಲ ಅವನಿಗೆ ಅಂತ. ನಿನ್ನೂ ಒಂದು ಮಾತು ಕೇಳಿದ್ರು ಕೇಳ್ಬೋದು, ಕೇಳಿದ್ರೆ ಲಕ್ಷ್ಮಿ ಇಲ್ಲ ಅಂತ ಮಕ್ಕಳ್ದಂಗೆ ಹೇಳ್ಬಿಡು. ಚೆನ್ನಾಗಿ ಓದ್ತಾ ಇರೋ ಹುಡುಗಿನ ಹಾಳು ಮಾಡಬೇಕು ಅಂತ ನೋಡ್ತಾರೆ. ಆ ಕುಡ್ಕಂಗೆ ಕಟ್ಟಿಬಿಟ್ಟು ಏನು ಮಾಡ್ಬೇಕಂತ ನೋಡಿದ್ದಾರೆ ಇವರು? ಅಮ್ಮ ಅವ್ರು ಹೇಳಿದ ತಕ್ಷಣ ನಾನು ಹ್ಞೂ ಅಂತ ಹೇಳ್ಬಿಟ್ಟು ಕತ್ತು ಕೊಟ್ಬಿಡ್ತೀನ, ತಾಳಿ ಕಟ್ಟಪ್ಪ ನೀನು ಅಂತ. ಅವೆಲ್ಲ ಸಾಧ್ಯನೇ ಇಲ್ಲಮ್ಮ. ನನಗಂತೂ ಅವ್ನು ಕಂಡ್ರೇ ಇಷ್ಟ ಇಲ್ಲ. ಅವ್ನು ನೋಡೋ ದೃಷ್ಟಿ ಕೂಡ ಸರಿ ಇಲ್ಲ. ನೀನು ಯೋಚನೆ ಮಾಡಬೇಡ, ನಾನು ಅವ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಅವ್ನು ಏನಾದರೂ ಆಸೆ ಇಟ್ಕೊಂಡಿರಲಿ. ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿದಾನೋ ಏನೋ. ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನಿಗೆ ಹೆಣ್ಮಕ್ಳು ಚಟ ಇದೆ ಅಂತ. ಇಲ್ಲಮ್ಮ, ನೀನೇ ಒಂದು ವೇಳೆ ಅವ್ನು ಮದುವೆ ಮಾಡ್ಕೊತ ಅಂದ್ರೂ ನಾನು ಅವನನ್ನು ಮದುವೆ ಮಾಡ್ಕೊಳ್ಳಲ್ಲ, ಸರಿನಾ? ನನಗೆ ಇವಾಗ ಸಮಾಧಾನ ಆಗ್ತಿದೆ. ಅಂದ್ರೂ ಲಕ್ಷ್ಮಿ ನೀನು ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿರಬೇಕು, ಇಬ್ಬರು ನನ್ನ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆ ಮನೆಗೆ ಹೋಗಬೇಕು. ಅದಕ್ಕೆ ಅಲ್ವೇನಮ್ಮ ಬೆಳಗ್ಗೆಲ್ಲ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಮೇಲೆ ಮನೇಲಿ ಕೆಲಸ ಮಾಡ್ತಾ ಇರೋದು. ಇವತ್ತಿನ ಕೆಲಸ ಮುಗಿಸ್ಬಿಟ್ಟು ಬಂದಿದ್ದೀನಿ ಹರ್ಷಿತನ ಮನೇಲಿ, ಮತ್ತೆ ನಾಳೆ ಹೋಗಬೇಕು. ಏನಾದ್ರು ಬೈಕೊಂಡ್ರ ನನ್ನ? ಅಯ್ಯೋ ಅವ್ರ ಅನ್ನದಿದ್ದೇನೆ. ನಿಮ್ಮಪ್ಪನ ಹತ್ರ ಚಾಡಿ ಹೇಳೋದು ಬಿಟ್ರೆ ಇನ್ನೇನಿದೆ ಅಂದ್ರೆ ಅಂದ್ಕೊಳ್ಳಿ ಬಿಡು. ಇನ್ನು 3 ವರ್ಷ ಆಮೇಲೆ ನೀನು ಓದಿ ಮುಗ್ದೋಗುತ್ತೆ. ಒಂದು ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಇವ್ರ ಹಣೆ ಬರನೇ ಬೇಡ, ಇವ್ರ ಸವಾಸನೂ ಬೇಡ. ಒಂದು ನಿಮಿಷ ಇರು. ಏನಮ್ಮ ಇದು? ಈ ಮುದ್ದೆ ಮತ್ತೆ ಸಾರು ಕಣೆ. ಪಾಪ ಇಬ್ಬರು ಹುಡುಗರು ಇದ್ದಾರಲ್ಲ, ಆಳೆ 8 ಗಂಟೆ ಆಯಿತು ಟೈಮು. ಅಡುಗೆ ಆಗಿತ್ತಲ್ಲ, ಈ ಚಿಂತೆಯಲ್ಲಿ ಅವರು ಊಟ ಕೊಡೋದೇ ಮರ್ತು ಬಿಟ್ಟಿದ್ದೀನಿ. ಪಾಪ ಕಾಯ್ತಿರ್ತಾರೋ ಏನೋ. ಊಟ ಬೇರೆ ನಮ್ಮನೆಯಿಂದನೇ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಬೇರೆ ಏನಾರು ವ್ಯವಸ್ಥೆ ಮಾಡ್ಕೊಂಡಿರ್ತಿದ್ರು. ನಾನು ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬರ್ತೀನಿ. ನಾನು ಬರೋವರೆಗೂ ನೀನೇನು ಅವ್ರ ಹತ್ರ ಹೋಗಬೇಡ, ಬೇಕಾದ್ರೆ ರೂಮಲ್ಲಿರು. ಇಲ್ಲ ಅಂತಂದರೆ ಇಲ್ಲೇ ಒಂಚೂರು ಒಲೆ ಮೇಲೆ ಸಾಂಬಾರ್ಗೆ ಇಟ್ಟಿದ್ದೀನಿ, ನೋಡ್ಕೊತಾ ಇರೋ. ಒಂದು 10 ನಿಮಿಷ ಊಟ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಆ ಹುಡುಗರಿಗೆ. ಸರಿನಮ್ಮ, ಇಲ್ಲೇ ಇರ್ತೀನಿ ಬಿಡು, ನೀನು ಹೋಗಿ ಬಾ. ಸರಿ ಮಗಳೇ, ಆಯಿತು, ಹುಷಾರು. ಹಾಂ, ಅವ್ರೇನಾದ್ರು ಬಂದು ಮಾತಾಡ್ಸಿದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡು. ಎಷ್ಟು ದಿನ ಇರ್ತಾರೋ ನೋಡೋಣ. ಆಯ್ತಮ್ಮ, ನೀ ಹೋಗಿ ಬಾ. ಬಾಸ್, ನನಗಂತೂ ಹೊಟ್ಟೆ ಚುರುಗುಡ್ತಾ ಇದೆ. ಅವ ಆಂಟಿ ಬರಲೇ ಇಲ್ವಲ್ಲ? ಇರು ಶಿವು, ಅವ್ರ ಮನೇಲಿ ಅಡುಗೆ ಆಗ್ಬಾರ್ದಾ? ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ಇವಾಗೇನು? ಅಯ್ಯೋ ಹೋಗಿ ಬಾಸ್, ಹೊಟ್ಟೆ ತುಂಬ ಹಸಿತಾ ಇದೆಯಪ್ಪ. ಅಪ್ಪ ರಾಕೇಶ್. ಓ ಬಂದ್ರ ಆಂಟಿ? ಬನ್ನಿ ಬನ್ನಿ. ಏನು ಆಂಟಿ ನೀವು ಇಷ್ಟು ತಡ ಮಾಡಿಬಿಟ್ರಿ? ಹೊಟ್ಟೆ ಅಂತೂ ಚುರುಗುಡ್ತಿತ್ತು ನನಗೆ. ಕೊಡಿ ಕೊಡಿ. ಅದು ಸ್ವಲ್ಪ ಅಡುಗೆ ತಡ ಆಯಿತು ಕಣಪ್ಪ. ನಾನು ಅಂದ್ಕೊಂಡೆ ಹೊಟ್ಟೆ ಹಸ್ತಿರುತ್ತೆ ಹುಡುಗರಿಗೆ ಪಾಪ ಅಂತ. ಅಲ್ಲಿಂದ ಸ್ವಲ್ಪ ಬರೋದು ಲೇಟ್ ಆಯಿತು. ಮನೇಲಿ ನೆಂಟರು ಬಂದ್ಬಿಟ್ಟಿದ್ರು, ಅದಕ್ಕೆ ಸ್ವಲ್ಪ ತಡ ಆಯಿತು. ಬೇಜಾರು ಮಾಡ್ಕೋಬೇಡ್ರಿ. ಅಯ್ಯೋ ಇಡ್ಲಿ ಬಿಡಿ, ಪರವಾಗಿಲ್ಲ. ನಾವು ಏನು ಅಷ್ಟು ಬೇಗ ಊಟ ಮಾಡಲ್ಲ, ಲೇಟಾಗೇನೆ. ಶಿವು ಸ್ವಲ್ಪ ಬೇಗ ಊಟ ಮಾಡ್ತಾನೆ ಅನ್ಸುತ್ತೆ, ಅವ್ನು ಹೊಟ್ಟೆ ಹಸ್ತಿತ್ತು ಅಷ್ಟೇ. ಪರವಾಗಿಲ್ಲ ಆಂಟಿ, ನೀವು ನಮ್ಗೆ ಏನಾಗಬೇಕೋ ಏನೋ, ಆದರೂ ಇಷ್ಟು ಕಷ್ಟಪಟ್ಟು ನಮಗೋಸ್ಕರ ಊಟ ತಂದು ಕೊಡ್ತಿದ್ದೀರಾ. ಏನು ದುಡ್ಡು ಇಸ್ಕೊಳ್ದೇನೆ. ನಿಮಗಿರೋ ಒಳ್ಳೆ ಮನಸ್ಸಿಗೆ ಬೆಲೆ ಕಟ್ಟಕ್ಕಾಗುತ್ತೆ ಹೇಳಿ? ಹಾಗೇನಿಲ್ಲ ಬಿಡಪ್ಪ, ಒಂದು ಮಾನವೀಯತೆ ಅಷ್ಟೇ. ಚಿಕ್ಕ ಚಿಕ್ಕ ಹುಡುಗರು ನೀವು, ತಂದೆ ತಾಯಿ ಕೆಳಗಡೆ ಬೆಳೆದಿರ್ತೀರಾ. ನಿಮಗೆ ಹಸಿವು ಹೆಂಗೆ ನೀವು ತಡ್ಕೋತೀರ? ನಮ್ಮ ಹಳ್ಳಿಲಿ ಅದು ಹೋಟೆಲ್ಗೆ ತುಂಬ ದೂರ ಹೋಗಬೇಕು. ಹೋಟ್ಲು ಊಟನೂ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೆಲಸ ಮುಗಿಸ್ಕೊಂಡು ಹೋಗ್ತೀರಾ ಸ್ವಲ್ಪ ದಿನ, ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಹೋಗಿ. ನಾಳೆ ದಿನ ನಮ್ಮನ್ನು ನೆನೆಸ್ಕೋತೀರ ಅಲ್ವಾ? ಸರಿ ಕಣಪ್ಪ, ಆಯಿತು. ನನ್ನ ಮಗಳು ಹೊರಗಡೆ ಹೋಗಿದ್ಲು, ಈಗ ಬಂದ್ಲು. ಅವಳನ್ನೇ ಕಳಿಸ್ಬೋದಿತ್ತು, ಕತ್ಲಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ನಾನೇ ಬಂದೆ. ಇಡ್ಲಿ ಆಗಲಿ ಆಂಟಿ, ಪರವಾಗಿಲ್ಲ, ತಂದು ಕೊಟ್ಟಲ್ಲ, ಥ್ಯಾಂಕ್ಸ್. ಸರಿ ಕಣಪ್ಪ, ಆಯಿತು. ನಾನು ಹೊರಡ್ತೀನಿ. ಬೆಳಗ್ಗೆ ತಿಂಡಿ ತಂದು ಕೊಟ್ಬಿಡ್ತೀನಿ, ಬೇಗ ತಂದು ಕೊಡ್ತೀನಿ. ಸರಿ ಆಂಟಿ, ಹುಷಾರು.